ಓಕೆ, ಮೊದಲ ಬ್ರೇಕಿಂಗ್ ಅನ್ನ ಗಮನಿಸ್ತಾ ಹೋಗೋಣ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಕೇಸ್ ವಿಚಾರವಾಗಿ ಇಂದು ಕೂಡ ಅನಾಮಿಕನ ವಿಚಾರಣೆ ಸಾಧ್ಯತೆ. ಅಧಿವೇಶನ ಹಿನ್ನೆಲೆ ಸಮಾಧಿ ಶೋಧಕ್ಕೆ ವಿರಾಮ ಹಾಕಿರೋದು. ನಿನ್ನೆ ಅನಾಮಿಕನ ಹೇಳಿಕೆ ದಾಖಲಿಸಿಕೊಂಡಿದೆ ಎಸ್ಐಟಿ. ಅನುಮತಿ ಕೊಟ್ಟರೆ ಸಮಾಧಿ ಶೋಧ ಖಚಿತ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ ಕೇಸ್ ವಿಚಾರವಾಗಿ ಇವತ್ತು ಒಂದಷ್ಟು ಬೆಳವಣಿಗೆ ಆಗೋದು. ಇಂದು ಕೂಡ ಅನಾಮಿಕನ ವಿಚಾರಣೆ ಸಾಧ್ಯತೆ ಇದೆ. ಅಧಿವೇಶನ ಹಿನ್ನೆಲೆ ಸಮಾಧಿ ಶೋಧಕ್ಕೆ ವಿರಾಮವನ್ನ ಹಾಕಿರೋದು. ದೀಪಾ, ಬಹುತೇಕ ಮೊನ್ನೆ ಪರಮೇಶ್ವರ್ ಅವರು ಸದನದಲ್ಲಿ ಮಾತನಾಡಿದ್ರು, ತನಿಖೆ ಇನ್ನು ಮುಂದುವರಿಯುತ್ತೆ. ಈಗ ಆಗ್ತಿರೋದು ಕೇವಲ ಈಗ ಆಗಿರೋದು 10%. ಅದು ಕೂಡ ಇದು ಇನ್ವೆಸ್ಟಿಗೇಷನ್ ಅಲ್ಲ, ಇನೋಗ್ರೇಷನ್ ಅಂತ, ಇನ್ನು ಉದ್ಘಾಟನೆ ಅಷ್ಟೇ ಆಗಿರೋದು. ಇನ್ವೆಸ್ಟಿಗೇಷನ್ ಅಸಲಿ ಪಿಕ್ಚರ್ ಇನ್ನು ಮೇಲ್ ಸ್ಟಾರ್ಟು ಅಂತ. ಸೊ ಹಾಗಾಗಿ ಆಮೇಲೆ ಎಲ್ಲ ಮಾಧ್ಯಮಗಳು ಇವತ್ತು ಧರ್ಮಸ್ಥಳ ಮೇನ್ ಧರ್ಮಸ್ಥಳನೇ ತೋರಿಸ್ತಾ ಇದ್ದಾವೆ. ಸೊ ಹೀಗಿರುವಾಗ ಎಲ್ಲರೂ ಅದನ್ನೇ ನೋಡ್ತಾ ಕೂರುವಾಗ ಅಧಿವೇಶನ ಯಾರು ನೋಡ್ತಾರೆ? ಅಧಿವೇಶನ ನೋಡಲ್ಲ. ಅದಕ್ಕೆ ಅವರು ಪ್ಲಾನ್ ಮಾಡ್ಕೊಂಡು ಅಧಿವೇಶನ ಮುಗಿಯೋವರೆಗೂ ಸದ್ಯಕ್ಕೆ ಶೋಧಕ್ಕೆ ವಿರಾಮ ಹಾಕಿದ್ರು. ಇನ್ನ ಸೋಮವಾರದಿಂದ ಇಲ್ಲ ಅಧಿವೇಶನ. ಬಹುತೇಕ ಸೋಮವಾರದಿಂದ ಆಪರೇಷನ್ 2.0 ಅಸ್ಥಿಪಂಜರ ಆರಂಭ ಆಗುತ್ತೆ. ಅದು ನೋಡೋಣ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಅನನ್ಯ ಭಟ್ ವಿಚಾರವಾಗಿ. ಎಸ್ ದೀಪಾ, ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸುಜಾತಾ ಭಟ್ಗೆ ಎಸ್ಐಟಿ ಅಧಿಕಾರಿಗಳಿಂದ ನೋಟಿಸ್ ಕೊಟ್ಟಿದ್ದಾರೆ. ಅನನ್ಯ ಕೇಸ್ ಅದಕ್ಕೆ ಸಂಬಂಧಪಟ್ಟಂತೆ ವಿವರವನ್ನ ಕೊಡಬೇಕು ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಸುಜಾತಾ ಹೇಳಿದಾರಂತೆ ಕೇಸನ್ನ ನಾನು ವಾಪಸ್ ಪಡಿತೀನಿ ಅಂತ ಹೇಳಿ. ಕೇಸ್ ವಾಪಸ್ ಬಗ್ಗೆ ಎಸ್ಐಟಿಗೆ ಹೋಗಿಲ್ವಂತೆ ಮಾಹಿತಿ. ರೆಬೆಲ್ ಟಿವಿಗೆ ಉನ್ನತ ಮೂಲಗಳಿಂದ ಅಧಿಕೃತ ಮಾಹಿತಿ ಸಿಕ್ಕಿರುವಂತದ್ದು. ಇಷ್ಟು ದಿನ ಏನ್ ಸುಜಾತಾ ಭಟ್ ಅವರು ಆರೋಪ ಮಾಡ್ತಾ ಇದ್ರು, ಈಗ ಆ ಕೇಸನ್ನ ನಾನು ವಾಪಸ್ ಪಡಿತೀನಿ ಅಂತ ಹೇಳಿ ಹೇಳಿರುವಂತದ್ದು. ಆದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿ ಹೋಗಿಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಈಗ ಕೇಸ್ ವಾಪಸ್ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿಲ್ಲ ಅಂತೆ. ರೆಬೆಲ್ ಟಿವಿಗೆ ಉನ್ನತ ಮೂಲಗಳಿಂದ ಅಧಿಕೃತ ಮಾಹಿತಿ ಸಿಕ್ಕಿರುವಂತದ್ದು. ಹಾಗಾದ್ರೆ ಇವತ್ತು ಏನಾದ್ರೂ ಸುಜಾತಾ ಭಟ್ ವಿಚಾರಣೆಗೆ ಹಾಜರಾಗ್ತಾರಾ? ದೀಪಾ, ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಕೇಸನ್ನ ವಾಪಸ್ ತಗೊಳ್ತಾರಾ? ಅದೇ ತಾನೇ ನೀವೀಗ ಬ್ರೇಕಿಂಗ್ ತಗೊಂಡಿದ್ದ. ನೋಡಿ, ಸುಜಾತಾ ಭಟ್ ಕೇಸನ್ನ ವಾಪಸ್ ತಗೊಂಡ್ರೆ ಯಾರೆಲ್ಲ ಸುಜಾತಾ ಭಟ್ ಪ್ರಕರಣವನ್ನ, ಅಂದ್ರೆ ಅನನ್ಯ ಭಟ್ ಕಾಣೆಯಾಗಿದ್ದಾಳೆ, ತನ್ನ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ದಾಳೆ, ಧರ್ಮಸ್ಥಳದಲ್ಲಿ ಕಾಣೆಯಾದ್ಲು ಅನ್ನೋ ವಿಚಾರವನ್ನ ಯಾರೆಲ್ಲ ನಂಬಿದ್ರಿ ಎಲ್ಲರಿಗೂ 3 ನಾಮ ಹಾಕ್ತಂಗೆ ಆಗ್ಬಿಡುತ್ತೆ. ಈಗ ಸುಜಾತಾ ಭಟ್ ಇದೊಂದು ಕತೆ ಅಂತ ಕೇಳ್ತೀರಾ ಅಥವಾ ಕಟ್ಟು ಕತೆ ಅಂತ ಕೇಳ್ತೀರಾ? ನನ್ನನ್ನು ಕೇಳೋದಾದ್ರೆ 90% ಇದೊಂದು ಕಟ್ಟು ಕತೆ ಇರಬಹುದು. ಯಾಕೆ ಅಂತಂದ್ರೆ ದೀಪಾ, ಈ ಕಥೆಯನ್ನ ಮತ್ತೊಮ್ಮೆ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನು ನಾವು ಮಾಡೋಣ. ಸುಜಾತಾ ಭಟ್ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸುಜಾತಾ ಭಟ್ಗೆ ಧರ್ಮಸ್ಥಳದಲ್ಲಿ ಒಂದಷ್ಟು ಭೂಭಾಗ ಆಸ್ತಿ ಸಿಗಬೇಕು, ಇಂತಿಷ್ಟು ಎಕರೆ. ಸಿಗುತ್ತಾ ಸಿಗಲ್ವಾ ಅಂತ ಡಾಕ್ಯುಮೆಂಟ್ಸ್ ಅನ್ನ ಈ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತೆ ಯಾರು ಗಿರೀಶ್ ಮಟ್ಟಣ್ಣನವರು ತರಿಸ್ಕೊಂಡು ಲೀಗಲ್ ಆಗಿ ಚೆಕ್ ಮಾಡಿ ನೋಡಿದಾಗ ಆಕೆಗೆ ಎಲ್ಲೂ ಕೂಡ ಆಸ್ತಿ ಸಿಗೋದಿಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಯಾರಿಗೆ? ಸುಜಾತಾ ಭಟ್ಗೆ ಆಸ್ತಿ ಸಿಗೋದಿಲ್ಲ ಅಂತ ಹೇಳಿ ಕನ್ಫರ್ಮ್ ಆದಾಗ, ಹಾಗಾದ್ರೆ ಸುಜಾತಾ ಭಟ್ ನಾವು ಏನಕ್ಕೆ ಬಳಸಿಕೊಳ್ಳೋಣ ಅಂತ ಅವರು ಆಲೋಚನೆ ಮಾಡ್ತಾರೆ. ಏನಕ್ಕೆ ಬಳಸಿಕೊಳ್ಳೋಣ ಅನ್ನುವಾಗ ಗಿರೀಶ್ ಮಟ್ಟಣ್ಣನವರು ಒಂದು ಐಡಿಯಾ ಕೊಡ್ತಾರಂತೆ ಸುಜಾತಾ ಭಟ್ಗೆ. ನಿಮ್ಮ ಮಗಳಿದ್ಲು, ನಿಮ್ಮ ಮಗಳು ಕಾಣೆಯಾಗಿದ್ದಾಳೆ ಅಂತ ನೀವು ಹೇಳಬೇಕು ಅಂತ. ಇದು ನಮ್ಮ ವರದಿಗಾರರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅವ್ರಿಗೆ 60,000 ಸಂಬಳ ಕೊಟ್ಬಿಟ್ಟು ನಾವಲ್ಲಿ ಧರ್ಮಸ್ಥಳದಲ್ಲಿ ಕ್ಷೇತ್ರದಲ್ಲಿ ಊಟ ಮಾಡ್ಕೊಂಡು ಇದ್ಬಿಡಿ ಆರಾಮಾಗಿ ಅಂತ ಬಿಟ್ಟಿಲ್ಲ. ಅನನ್ಯ ಭಟ್ ಹಿಂದೆ ಬೀಳಿ ಸೌಜನ್ಯ ಪ್ರಕರಣದ ಜೊತೆಗೆ ಸುಜಾತಾ ಭಟ್ ಹಿಂದೆ ಬೀಳಿ ಆ ಪ್ರಕರಣದ ಬಗ್ಗೆ ಅಂತ ಬಿದ್ದಾಗ ನಮಗೆ ಬಂದಿರೋ ಅಂಶ, ಆಕೆ ಆ ರೀತಿ ಹೇಳಿದಾಗ ಗಿರೀಶ್ ಭಟ್ನವರು ಇಲ್ಲ, ನಾನು ಹಾಗೆ ಮಾಡೋಕ್ಕಾಗೋದಿಲ್ಲ, ಹಾಗೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸುಜಾತಾ ಭಟ್ ಅಲ್ಲ, ಸುಜಾತಾ ಅಷ್ಟೇ ಅವ್ರ ಹೆಸರು, ಹಾಗೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರಂತೆ ಇವರು. ಇಲ್ಲ, ನೀವು ಮಾಡಿ, ನೀವು ಬರೀ ಯೂಟ್ಯೂಬ್ ಚಾನಲ್ಗಳಲ್ಲಿ ಒಂದಷ್ಟು ಆಯ್ದ ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳಿಕೆ ಕೊಡಿ ನೀವು
ಮುಂದಿನ ನಾವು ನೋಡ್ಕೋತೀವಿ ಅಂತ. ಅರ್ಥ ಆಗ್ತಿದೆಯಾ ನಿಮಗೆ ಕತೆ? ಓಕೆ ಅಂತ ಒಪ್ಕೊಂಡ್ರು. ಸರಿ, ಮಗಳು ಬೇಕಲ್ಲ, ಮಗಳ ಹೆಸರು ಬೇಕಲ್ಲ. ಸುಜಾತ ಅವರಿಗೆ ಸ್ವಲ್ಪ ಮರವಿನ ಕಾಯಿಲೆ ಅಂತೆ. ಆಗಾಗ ಏನೋ ಹೇಳಿದ್ದನ್ನು ನಾನು ಏನು ಹೇಳಿದೆ ಅಂತ ಮರ್ತು ಬಿಡ್ತಾರೆ. ಅವಾಗ ಸುಜಾತ ಭಟ್ ಅವರಿಗೆ ಒಂದು ಮಗಳ ಹೆಸರು ಹೇಳಿ, ಈಗ ಮಗಳ ಹೆಸರು ದೀಪಾ ಅಂತ ಹೇಳಿ, ನಾಳೆ ದಿನ ದೀಪಾಗೆ ಹೋಗ್ಬಿಟ್ಟು ಬೇರೆ ಬೇರೆ ಹೆಸರುಗಳು ಹೋಗ್ಬಿಟ್ರೆ, ಕವನ, ಕಾವ್ಯ ಅಂತೆಲ್ಲ ಏನೇನೋ ಹೇಳ್ಬಿಟ್ರೆ, ಕೊನೆಗೆ ದೀಪ್ತಿ, ದೀಪಾವಾಗಿ ದೀಪ್ತಿ ಆದ್ರೆ, ಇಲ್ಲಿ ದೀಪಾ ಅಂತ ಹೇಳಿ ಕೋರ್ಟ್ ಮುಂದೆ ಹೋಗಿ ದೀಪ್ತಿ ಆಗ್ಬಿಟ್ರೆ ಅವ್ರಿಗೆ ಮರವಿನ ಕಾಯಿಲೆ ಅಲ್ಲ. ಅದಕ್ಕೆ ಯಾವ ಹೆಸರು ಇಡುವುದು, ಯಾವ ಹೆಸರು ಇಡೋದು ಅಂತ ಗಿರೀಶ್ ಮಟ್ಟಣ್ಣನವರು ಅದಕ್ಕೂ ಒಂದು ಐಡಿಯಾ ಕೊಡ್ತಾರ ಅಂತೆ. ಏನ್ ಐಡಿಯಾ? ಸುಜಾತ ಅವರಿಗೆ ಒಬ್ರು ಸ್ನೇಹಿತರಿದಾರಂತೆ. ಆಕೆ ಹೆಸರು ಅನನ್ಯ ಅಂತ. ಲೇ ಅನನ್ಯ ಅಂತ ಯಾವಾಗ್ಲೂ ಅನನ್ಯನ ಕರಿತಾ ಇರ್ತಾರಂತೆ. ಅನನ್ಯ ಫ್ರೆಂಡ್ ಹೆಸರು ಮರೆಯಕ್ಕಾಗಲ್ಲ. ಹೀಗಿರುವಾಗ ನಿಮಗೇನ್ ಅನ್ಸುತ್ತೆ? ಈಗ ಏನ್ ಮಾಡಿರ್ಬೋದು ಅನ್ಸುತ್ತೆ? ಅನನ್ಯನ ಹೆಸರು ಇಟ್ಕೊಂಡ್ರು. ಅನನ್ಯನ ಹೆಸರು ಮರೆಯಕ್ಕಾಗಲ್ವಲ್ಲ. ಅದಕ್ಕೆ ಒಂದು ಇನ್ನೂ ಸ್ಟ್ರಾಂಗ್ ಆಗಿ ಏನಾದ್ರು ಸೇರಿಸ್ಬೇಕಲ್ಲ. ಸಮುದಾಯದ ಹೆಸರು ಸೇರಿಸ್ಬಿಟ್ರು. ಏನಂತ? ಭಟ್ ಅಂತ. ಅಲ್ಲಿಗೆಲ್ಲ ಹೋಗಿ ರೀಚ್ ಆಗ್ಲಿ, ಕರುಣೆ ಬರ್ಲಿ, ರೊಚ್ಚಿಗೇಳಲಿ ಅಂತ ಅನನ್ಯ ಭಟ್ ಅಂತ ಹೆಸರನ್ನ ಫಿಕ್ಸ್ ಮಾಡಿದ್ರು. ಆಗ ಯಾವುದೇ ಕಾರಣಕ್ಕೂ ಕೂಡ ಸುಜಾತ ಅನನ್ಯ ಅನ್ನೋ ಹೆಸರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಓಕೆ, ಕತೆ ಶುರುವಾಯಿತು. ಎಲ್ಲಿಂದ ಹೇಗೆ ಆರಂಭ ಮಾಡೋದು? ದೀಪಾ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನಾನು. ಈಗ ಒಂದು ಕತೆ ಹೇಳ್ಬಿಟ್ಟು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಈಗ ಇದೇ ಕಥೆಯಲ್ಲಿ ಮತ್ತೊಂದು ಹೊಸ ಕತೆ ಆರಂಭ ಆಗುತ್ತೆ. ಸುಜಾತ ಭಟ್ ಅವರ ಮಗಳು ಅನನ್ಯ ಭಟ್ ಆಕೆಯರ ಫ್ರೆಂಡ್ಸ್ ಜೊತೆ, ಸ್ನೇಹಿತೆಯರ ಜೊತೆ ಧರ್ಮಸ್ಥಳಕ್ಕೆ ಹೋಗಿರ್ತಾರಂತೆ. ಧರ್ಮಸ್ಥಳಕ್ಕೆ ನೇತ್ರಾವತಿ ನದಿ ಸ್ನಾನಘಟ್ಟದಲ್ಲಿ ಸ್ನಾನ ಮಾಡಬೇಕು. ನಾವೆಲ್ಲರೂ ಕೂಡ ಬಟ್ಟೆ ತಂದಿಲ್ಲ, ನಾವು ಬಟ್ಟೆ ತೆಗೆದುಕೊಂಡು ಬರ್ತೇವೆ. ಈಗ ನೀವೇ ಅನನ್ಯ ಭಟ್ ಅಂತ ಇಟ್ಕೊಳ್ಳಿ. ನಿಮ್ಮನ್ನ ದೇವಸ್ಥಾನದ ಮುಂಭಾಗದಲ್ಲಿ ಕೂರಿಸಿ, ದೀಪಾ ನೀನ್ ಇಲ್ಲೇ ಇರು, ನಾವು ಹೋಗಿ ಬಟ್ಟೆ ತಗೊಂಡು ಬರ್ತೀವಿ ಅಂತ ನಿಮ್ಮ 4 ಸ್ನೇಹಿತೆಯರು ಅಥವಾ 3 ಸ್ನೇಹಿತೆಯರು ಹೋಗ್ತಾರಂತೆ. ಇದನ್ನ ನೀವು ಏನ್ ಪ್ರಶ್ನೆ ಮಾಡ್ತೀರಾ? ನಿಮಗೆ ಅನ್ಸುತ್ತೆ ಈ ಕತೆ ಕೇಳಿದಾಗ? ಏನನ್ಸುತ್ತೆ? ಪ್ರಶ್ನೆ ಮಾಡ್ತೀವಿ, ಎಲ್ಲಿ ಹೋಗ್ತಾ ಇದ್ದೀರಾ, ನನ್ನ ಬಿಟ್ಬಿಟ್ಟು ಯಾಕೆ, ಏನಂತ ಜೋರಾಗಿ ಬಿಟ್ಬಿಟ್ಟು ಯಾಕೆ ಹೋಗ್ತಾ ಇದ್ದೀರಾ ಅಂತ ಆಬ್ವಿಯಸ್ಲಿ ಪ್ರಶ್ನೆ ಮಾಡೇ ಮಾಡ್ತೀವಿ. ನಾನು ಬರ್ತೀನಿ ಅಂತ ಅವ್ರೇನಾದ್ರು ಬಿಟ್ಟೋಗೋ ಪ್ಲಾನ್ ಅಲ್ಲಿ ಇದ್ರೆ ನಾನು ಬರ್ತೀನಿ ಅಂತ ನೀವಂತೀರಾ. ಇನ್ನೊಂದು ನನಗೆ ಹೇಳಿ, ಸ್ನೇಹಿತರು ಯಾರಾದ್ರೂ ಒಬ್ಬರನ್ನೇ ಕೂರಿಸಿ ಬಿಟ್ಟೋಗ್ತಾರ? ಖಂಡಿತವಾಗಿ ಸಾಧ್ಯನಾ ಅದು? ಇದೊಂದು ಕಾಮನ್ ಸೆನ್ಸ್ ಅಲ್ವಾ? ಕಥೆಯನ್ನ ಕಟ್ಟುವಾಗ ನೀಟಾಗಿ ಕಟ್ಟಬಹುದಿತ್ತಲ್ವಾ? ಈ ರೀತಿ ಸಿಕ್ಕಾಕೊಳ್ಳೋ ತರ ಯಾರಾದ್ರೂ ಕತೆ ಕಟ್ತಾರೇನ್ರಿ? ಸ್ನೇಹಿತರು ಯಾರಾದ್ರೂ ಒಬ್ಬಳೇ ಹುಡುಗಿಯನ್ನ ಧರ್ಮಸ್ಥಳದಲ್ಲೇ ಕೂರಿಸಿ ಆ 3 ಜನದಲ್ಲಿ ಒಬ್ಬಳಾದ್ರೂ ಬಾ ಅನನ್ಯ ನಮ್ಮ ಮನೆಗೆ, ಇಬ್ರಾದ್ರೂ ಹೋಗಿ ನೀನ್ ಅವಳ ಜೊತೆ ಇರೋ, ನಾವಿಬ್ರು ಹೋಗಿ ಬರ್ತೀವಿ ಅಂತಿದ್ರು. ಅಥವಾ ನೀನ್ ಬಾ ನಮ್ಮ ಮನೇಲಿ ಇರುವಂತೆ ಬಾ, ನಮ್ ಜೊತೆನೆ ಬಾ, ಬಟ್ಟೆ ತರಕ್ಕೆ ಅದೇ ಯಾಕೆ, ಬಿಟ್ಟು ಹೋಗೋದು ಯಾಕೆ? ಬಿಟ್ಟು ಹೋದರಂತೆ. ಆಮೇಲೆ ಅವರು ಬಟ್ಟೆ ತೆಗೆದುಕೊಂಡು ಬಂದರಂತೆ. ಅನನ್ಯ ಕಾಣಲಿಲ್ಲವಂತೆ. ಆಮೇಲೆ ಕೋಲ್ಕತ್ತಾದಲ್ಲಿದ್ದಂತ ಸುಜಾತ ಭಟ್ ಅವರು ಓಡೋಡಿ ಬರ್ತಾರಂತೆ ಧರ್ಮಸ್ಥಳಕ್ಕೆ. ಫೋಟೋ ಹಿಡಿದುಕೊಂಡು ನನ್ನ ಮಗಳು ಸಿಕ್ಕಿದ್ದಳ, ನನ್ನ ಮಗಳು ಇದ್ದಾಳ ಅಂತ ಮ್ಯಾಜಿಕ್ ಕಜ್ಜೇರಿಯವರು ನನ್ನ ಮಗಳು ಇದ್ದಾಳ ಅಂತ ಕೇಳಿದ್ರಂತೆ. ಆಗ ಅಲ್ಲಿದ್ದಂಥ ಜನರು ಹೇಳಿದಾರಂತೆ, ಈ ಬಿಳಿ ಪಂಚೆ ಮತ್ತು ಬಿಳಿ ಶಾಲನ್ನು ಹಾಕಿಕೊಂಡು ಇದ್ದಂಥ ಸಿಬ್ಬಂದಿಗಳು ಆಕೆಯನ್ನ ದೇವಸ್ಥಾನದ ಕಚೇರಿ ಒಳಗಡೆ ಕರೆದುಕೊಂಡು ಹೋದರು ಅಂತ ಆಕೆಗೆ ಹೇಳಿದ್ರಂತೆ. ಆಮೇಲೆ ಬಿಳಿ ಪಂಚೆ ಬಿಳಿ ಶಲ್ಯ ಅಂದರೆ ಅದು ಮಾನ್ಯ ವೀರೇಂದ್ರ ಹೆಗಡೆ ಅವರು, ಹರ್ಷೇಂದ್ರ ಹೆಗಡೆ ಅವರು ಅಂತ ಅಂದ್ಕೊಂಡು ಆಕೆ ಅವ್ರ ಹತ್ರ ಹೋದ್ಲಂತೆ. ಅವ್ರ ಹತ್ರ ಹೋಗಿ ಕೇಳಿದರಂತೆ, ನಮಗೆ ಗೊತ್ತಿಲ್ಲ ಅಂದ್ರಂತೆ. ಆಮೇಲೆ ಆಕೆಯನ್ನ ಸಿಬ್ಬಂದಿಗಳು ಕರೆದುಕೊಂಡು ಹೋಗಿ ಚೇರಿಗೆ ಕೈಕಾಲು ಕಟ್ಟಿ ಹಲ್ಲೆ ಮಾಡಿದ್ರಂತೆ. ನಿನಗೆ ಯಾಕೆ ಬೇಕು ಈ ವಿಚಾರ, ಹೋಗು ಅಂತ ಹೇಳಿದ್ರಂತೆ. ಒಬ್ಬೊಬ್ಬೊಬ್ಬೊಬ್ಬ ಸಖತ್ತಾಗಿ ಪಿಕ್ಚರ್ ತೆಗಿಬೋದು, ಒಳ್ಳೆ ಹಾರಿಬಲ್ ಸಿನಿಮಾ ತೆಗಿಬೋದು. ಏನಪ್ಪ ಅನಿಲ? ಎಲ್ಲರೂ ನಂಬಿಟ್ಟಿದ್ರು ಈ ಅಜ್ಜಿ ಹೇಳೋದು ನಿಜ ಅಂತ ಹೇಳಿ. ಅಲ್ಲ, SIT ತನಿಖೆಗೆ ಎತ್ಕೊಂಡಿದೆ. ಕೇಸ್ ವಾಪಸ್ ಪಡೆಯೋದಾಗಿ ಸುಜಾತ ಹೇಳಿರೋದ್ರ ಬಗ್ಗೆ ನೀವು ಬ್ರೇಕಿಂಗ್ ತಗೊಂಡ್ರಿ. SITಗೆ ಆ ಬಗ್ಗೆ ಕೇಸ್ ವಾಪಸ್ ತಗೊಳ್ಳೋದ್ರ ಬಗ್ಗೆ ಮಾಹಿತಿ ಹೋಗಿಲ್ವಂತೆ. ಕೇಸ್ ವಾಪಸ್ ತಗೊಂಡ್ಬಿಟ್ರೆ ಬಿಟ್ಬಿಡ್ತಾರಾ? ಕರೆಕ್ಟ್ ಅನಿಲ, ಚೆನ್ನಾಗಿ ಹೇಳ್ದ ಅನಿಲ. ಮ್ಯಾಜಿಕ್ ಅಜ್ಜಿಯ ಮಹಾಮಾಟ ಅಂತೆ. ಏನೋ ಒಟ್ಟಲ್ಲಿ ಸುಜಾತ ಭಟ್ ಕೇಸ್ ಇದೆಯಲ್ಲ, ಅನನ್ಯ ಭಟ್ ಕೇಸನ್ನು ನಂಬಿಕೊಂಡವರೇ ಮೂರ್ಖರು ಅಂತ ನನಗನ್ನಿಸ್ತಾ ಇದೆ. ಒಂದು 10% ನಿಜ ಇರ್ಬೋದು, ನಮಗೆ ಯಾಕೆ ಬೇಕು ಅಲ್ವಾ? ನಿಜ ಇದ್ರು ಆಮೇಲೆ ಲಾಸ್ಟಲ್ಲಿ ನೀವು ನಮ್ಮನ್ನ ಮೂರ್ಖರು ಅನ್ನೋದು ನಮಗೆ ಯಾಕೆ ಬೇಕು? ಅದಕ್ಕೆ
ನೋಡೋಣ SIT ಈ ಕೇಸನ್ನು ಎತ್ಕೊಂಡಿದೆ, ಕಾದು ನೋಡೋಣ.